ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಇವತ್ತಿನ ಈ ತರಗತಿಯಲ್ಲಿ ತಮಗೆ 2025-26ನೇ ಸಾಲಿನ ದ್ವಿತೀಯ PUCಯ ಮಾದರಿ ಪ್ರಶ್ನೆ ಪತ್ರಿಕೆ 1ರಲ್ಲಿ ಕೇಳಿರ್ತಕ್ಕಂಥ 6 ಅಂಕದ ಪ್ರಶ್ನೆ. ಈ ಒಂದು 6 ಅಂಕದ ಪ್ರಶ್ನೆಯಲ್ಲಿ 38ನೇ ಪ್ರಶ್ನೆ. ಒಂದು ನಿರ್ದಿಷ್ಟ ವರ್ಷದಲ್ಲಿ ಒಂದು ದೇಶದ GDP MPಯು ರೂಪಾಯಿ 2000 ಕೋಟಿ ಇದೆ ಎಂದುಕೊಳ್ಳೋಣ. ವಿದೇಶಿಗಳಿಂದ ನಿವ್ವಳ ಉತ್ಪಾದನೆಗಳ ಆದಾಯ ಅಂದರೆ NFIA ರೂಪಾಯಿಗಳು 200 ಕೋಟಿ ಇದೆ. ಸವಕಳಿ ವೆಚ್ಚ ರೂಪಾಯಿ 350 ಕೋಟಿ ಮತ್ತು ನಿವ್ವಳ ಪರೋಕ್ಷ ತೆರಿಗೆಗಳ ಮೌಲ್ಯ NIT ರೂಪಾಯಿ 30 ಕೋಟಿ ಇದೆ. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು. ಅದರಲ್ಲಿ A NDP MPಯನ್ನು ಕಂಡುಹಿಡಿಯಿರಿ, B GNP MPಯನ್ನು ಕಂಡುಹಿಡಿಯಿರಿ, C NNP MPಯನ್ನು ಕಂಡುಹಿಡಿಯಿರಿ, D NNP FCಯನ್ನು ಕಂಡುಹಿಡಿಯಿರಿ, E ಯಾವುದನ್ನು ರಾಷ್ಟ್ರೀಯ ಆದಾಯ ಎಂದು ಕರೆಯಲಾಗುತ್ತದೆ, F ರಾಷ್ಟ್ರೀಯ ಆದಾಯಕ್ಕಿಂತ GNPಯು ಯಾವಾಗಲೂ ಹೆಚ್ಚಾಗಿರುತ್ತದೆ ? ಈ ರೀತಿ ಪ್ರಶ್ನೆಗಳಿಗೆ ನಾವು ಈ ಒಂದು ಮಾಹಿತಿಯನ್ನು ಪ್ರಶ್ನೆಗೆ ಉತ್ತರ ಕಂಡುಕೊಳ್ಬೇಕಾಗಿರ್ತಕ್ಕಂಥದ್ದು. ಕೊಟ್ಟಿರುವ ಮಾಹಿತಿ ಈ ರೀತಿ ಇರ್ತಕ್ಕಂಥದ್ದು. ಪ್ರಶ್ನೆಯಲ್ಲಿ ನೋಡಿ, GDP ಈ GDP ಮೌಲ್ಯ ಎಷ್ಟು ಕೊಟ್ಟಿದ್ದಾನೆ ಅಂತಂದರೆ 2000 ಕೋಟಿಗಳಷ್ಟು. ನಿವ್ವಳ ನಿವೇಶನ ಉಳಿತಾಯ ಆದಾಯ ಇಲ್ಲಿ ನೆಟ್ ಫಾರಿನ್ ಇನ್ಕಮ್ ಸೇವಿಂಗ್ ಅಂತಕ್ಕಂಥದ್ರಿಂದ 200 ಕೋಟಿಯಷ್ಟು ಬಂದಿರತಕ್ಕಂಥದ್ದು. ಅದೇ ರೀತಿಯಾಗಿ ಸ್ಥಿರ ಬಂಡವಾಳದ ವೆಚ್ಚ, ಇದಕ್ಕೆ ಅಪಾಯ ವೆಚ್ಚ ಅಥವಾ ಡಿಪ್ರಿಸಿಯೇಷನ್ ಅಥವಾ ಈ ಒಂದಕ್ಕೆ ಈ ಸವಕಳಿನೂ ಅಂತ ಕರೀತಾರೆ. ಡಿಪ್ರೆಷನ್ ಅಂತಂದರೆ ಸವಕಳಿ ಅಥವಾ ಕಳಿ ಅಂತಲೂ ಕೂಡ ಕರೀತಾರೆ. ಇದು ಎಷ್ಟಿದೆ ಅನ್ನೋ ಹೋಗಿದರೆ 350 ಕೋಟಿ. ನಿವ್ವಳ ಪರೋಕ್ಷ ತೆರಿಗೆಗಳು 300 ಕೋಟಿ ಇದೆ. ಇದನ್ನು ಇಂಗ್ಲೀಷ್ನಲ್ಲಿ ನೆಟ್ ಇಂಡೈರೆಕ್ಟ್ ಟ್ಯಾಕ್ಸ್ ಅಂತ ಕರೀತಾರೆ. ಇದಕ್ಕೆ ಏನು ಕರೀತಾರೆ? ನೆಟ್ ಡೈರೆಕ್ಟ್ ಟ್ಯಾಕ್ಸ್ ಅಂತ ಕರೀತಾರೆ. ಅದರಲ್ಲಿ ನೋಡಿ, ಎ ಪ್ರಶ್ನೆಗೆ ಉತ್ತರ NDP MP. ಈ NDP MP ಅಂತಂದರೆ ಏನಿದೆ ಅಂತಲೂ ಹೋಗಿದ್ರೆ, ಈ ನೆಟ್ ಇದರ ಫುಲ್ ಫಾರ್ಮ್ ತಿಳ್ಕೊಳ್ರಿ. ನೆಟ್ ಡೊಮೆಸ್ಟಿಕ್ ಪ್ರಾಡಕ್ಟ್. MP ಅಂದರೆ ಮಾರ್ಕೆಟ್ ಪ್ರೈಸ್. ಅಂದರೆ ಇದು ಕನ್ನಡದಲ್ಲಿ ನಿವ್ವಳ ದೇಶೀಯ ಉತ್ಪನ್ನಗಳ ಮಾರುಕಟ್ಟೆ ಬೆಲೆ ಅಂತ. ಇನ್ನು ಇದರ ಅರ್ಥ ಏನನ್ನು ಹೋಗಿದರೆ, ಒಂದು ವರ್ಷದಲ್ಲಿ ದೇಶದೊಳಗೆ ಉತ್ಪಾದನೆಯಾಗುವ ನಿವ್ವಳ ಮೌಲ್ಯಗಳನ್ನು ನಾವು ನಿವ್ವಳ ದೇಶೀಯ ಉತ್ಪನ್ನ ಎಂದು ಕರೆಯುತ್ತೇವೆ. ಇದರಲ್ಲಿ
ಅಪಯಚರಿ ಕಡಿತ ಮಾಡಿದ ನಂತರ ಅಂತಂದರೆ ಈ ಒಂದು ಸವಕಳಿ ವೆಚ್ಚವನ್ನು ಡಿಪ್ರೆಷಿಯೇಷನನ್ನು ಕಡಿತ ಮಾಡಿದ್ಮೇಲೆ ಬಂದಿರತಕ್ಕಂಥದ್ದು. ಈ ಒಂದು ಸೂತ್ರದ ಮುಖಾಂತರ ಇದನ್ನು ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ ಸ್ನೇಹಿತರೆ, ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇದು. ಈ ಒಂದು ಸೂತ್ರ NDP ಅಂದರೆ ನೆಟ್ ಡೊಮೆಸ್ಟಿಕ್ ಪ್ರಾಡಕ್ಟ್. ಈ ನೆಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತಂದರೆ ನೆಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ನಿವ್ವಳ ಉತ್ಪನ್ನ ಮೌಲ್ಯ ಅಂತ ಕರಿತೇವೆ. ಇದಕ್ಕೆ ಈ ಈಕ್ವಲ್ ಟು ಇದಕ್ಕೆ ಸಮನಾಗಿರ್ತಕ್ಕಂಥದ್ದು NDP MP ಈಕ್ವಲ್ ಟು GDP MP ಮೈನಸ್ ಡಿಪ್ರೆಷಿಯೇಷನ್ ಕಾಸ್ಟ್ ಅಂತ ಕರಿತೇವೆ. ಈಗ ತಾನೇ ಹೇಳಿದ ಸವಕಳಿ ಅಂತ ಕರಿತೇವೆ. ಇದಕ್ಕೆ ಏನು ಕರಿತೇವೆ ರೀ? ಸವಕಳಿ ಅಂದರೆ ಸವಿದು ಹೋಗ್ತಕ್ಕಂಥ ಭಾಗಕ್ಕೆ ಅಥವಾ ವೆಚ್ಚದ ಭಾಗಕ್ಕೆ ನಾವೇನು ಕರಿತೇವೆ ಅಂತಂದರೆ ಸವಕಳಿ ಅಂತ ಕರಿತೇವೆ. ಇಲ್ಲಿ ನೋಡಿ, ನಮ್ಮಲ್ಲಿ GDP ಎಷ್ಟಿದೆ ಅಂತಂದರೆ ಈಗ ತಾನೇ ಹೇಳಿರ್ತಕ್ಕಂಥದ್ದು GDP ಮಾರ್ಕೆಟ್ ಪ್ರೈಸ್ ಇಲ್ಲಿ ಕೊಟ್ಟಿದ್ದಾರೆ 2000 ಮೈನಸ್ ಡಿಪ್ರಿಷಿಯೇಷನ್ ಕಾಸ್ಟ್ ಹಿಂದ್ಗಡೆ ಕೊಟ್ಟಿದ್ದಾರೆ ಇದು 350. 2000ದಲ್ಲಿ ಮೈನಸ್ 350 ಕಳೆದರೆ ನಮಗೆ ಏನು ಸಿಗುತ್ತದೆ ಅಂತಂದರೆ 1650 ಕೋಟಿ ರೂಪಾಯಿಗಳಲ್ಲಿ ಈ ಒಂದು NDP ಮಾರ್ಕೆಟ್ ಪ್ರೈಸನ್ನು ಸಿಗ್ತಕ್ಕಂಥದ್ದು. ಇದು ಸಿಗ್ತಕ್ಕಂಥದ್ದು NDP. ಓಕೆ, 1650 ಕೋಟಿ. ನೆಕ್ಸ್ಟು ಎರಡನೇದು GNP. G ಅಂತಂದರೆ ಗೊತ್ತಿರಬೇಕು, ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಮಾರ್ಕೆಟ್ ಪ್ರೈಸ್. ಹೌದಾ? ಇದಕ್ಕೆ ಒಟ್ಟು ರಾಷ್ಟ್ರೀಯ ಉತ್ಪನ್ನ ಮಾರುಕಟ್ಟೆ ಬೆಲೆ ಅಂತ ಕರೀತಾರೆ. ಇದರ ಅರ್ಥ ಏನನ್ನುವಾಗಿದ್ರೆ, ದೇಶದ ನಾಗರಿಕರು ದೇಶದ ಒಳಗೆ ಮತ್ತು ವಿದೇಶಗಳಲ್ಲಿ ಗಳಿಸಿದ ಒಟ್ಟು ಆದಾಯ ಅಂತಂದರೆ ದೇಶದ ನಾಗರಿಕರು ದೇಶದೊಳಗೆ ಮತ್ತು ವಿದೇಶದಲ್ಲಿ ಗಳಿಸಿದ ಒಟ್ಟು ಆದಾಯ. ಇದನ್ನು ಈ ಸೂತ್ರದ ಮುಖಾಂತರ ನಾವುಗಳನ್ನು ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ ಸೂತ್ರ, GNP ಮಾರ್ಕೆಟ್ ಪ್ರೈಸ್, ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಮಾರ್ಕೆಟ್ ಪ್ರೈಸ್ ಈಕ್ವಲ್ ಟು GDP ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್, ಒಟ್ಟು ದೇಶೀಯ ಉತ್ಪನ್ನ ಮಾರುಕಟ್ಟೆ ಬೆಲೆಗಳಲ್ಲಿ ಪ್ಲಸ್ ಈ NI ಅಂತಂದರೆ ಈ ಒಂದು ನೆಟ್ ಫಾರೆನ್ ನ್ಯೂ ಆಗಿರ್ತಕ್ಕಂಥದ್ದು. ಈ ಒಂದು ಇಲ್ಲಿ ನೋಡಿ GDP ಮಾರ್ಕೆಟ್ ಪ್ರೈಸ್ ಎಷ್ಟಿದೆ? 2000 ಇದೆ, ಪ್ಲಸ್ ಚಿಹ್ನೆ. ಈ ಒಂದು NFI ಅಂತಂದರೆ ವಿದೇಶಿಯಗಳಿಂದ ನಿವ್ವಳ ಉತ್ಪಾದನಾಂಗಗಳ ಆದಾಯ. ಈ ಒಂದು 200 ಇದೆ, 200 ಪ್ಲಸ್ 200 ಕೂಡಿಸಿದ್ರೆ GNP ಮಾರ್ಕೆಟ್ ಪ್ರೈಸ್
2200 ಕೋಟಿ ಆಗುತ್ತದೆ. ಅಂದರೆ GNP ಮಾರ್ಕೆಟ್ ಪ್ರೈಸ್. ಹೌದಾ? ಇದಕ್ಕೇನಂತ ಕರಿತೀವಿ ಅಂತಂದರೆ ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಮಾರ್ಕೆಟ್ ಪ್ರೈಸ್. ನೆಕ್ಸ್ಟ್ ಮೂರನೇದು NNP. ಈ NNP ಅಂತಂತಂದರೆ ನಿಮಗೆ ಗೊತ್ತಿರಬೇಕು, ನೆಟ್ ನ್ಯಾಷನಲ್ ಪ್ರಾಡಕ್ಟ್ ಮಾರ್ಕೆಟ್ ಪ್ರೈಸ್. ಅಂದರೆ ನಿವ್ವಳ ರಾಷ್ಟ್ರೀಯ ಉತ್ಪನ್ನ ಮಾರುಕಟ್ಟೆ ಬೆಲೆಗಳಲ್ಲಿ. ಇದರ ಅರ್ಥ ರಾಷ್ಟ್ರದ ನಿಜವಾದ ಆದಾಯ ಅಂದರೆ NNP ಅಪಚಯ ಕಡಿತ ಮಾಡಿದ್ದು, ಅಂದರೆ ಡಿಪ್ರಿಷಿಯೇಷನ್ ಅಥವಾ ಸವಕಳಿಯನ್ನು ಕಡಿತ ಮಾಡಿದ ನಂತರ ಸಿಗ್ತಕ್ಕಂಥದಕ್ಕೆ ರಾಷ್ಟ್ರೀಯ ನಿಜವಾದ ಆದಾಯ ಅಂತ ಕರಿತೀವಿ. ಇದರ ಒಂದು ಸೂತ್ರ NNP ಮಾರ್ಕೆಟ್ ಪ್ರೈಸ್ ಈಕ್ವಲ್ ಟು GNP ಮಾರ್ಕೆಟ್ ಪ್ರೈಸ್ ಮೈನಸ್ ಡಿಪ್ರಿಷಿಯೇಷನ್. ಈ ಡಿಪ್ರಿಷಿಯೇಷನ್ ಅಲ್ಲಿ ನೋಡಿ, ಇದು ಯಾವ ರೀತಿ ಲೆಕ್ಕ ಮಾಡ್ತಕ್ಕಂಥದ್ದು. GNP ಮೇಲ್ಗಡೆ ಈಗ ತಾನೇ ತಾವು ನೋಡಿದ್ದೀರಿ, GNP ಎಷ್ಟಿದೆ 2200 ಮೈನಸ್ ಡಿಪ್ರಿಷಿಯೇಷನ್ ಕಾಸ್ಟ್ ಎಷ್ಟಿದೆ 350 ಈಕ್ವಲ್ ಟು 2200 ಮೈನಸ್ 350 ಕಾದರೆ ನಮಗೆ 1850 ಕೋಟಿ ಏನು ಸಿಗುತ್ತದೆ ಅಂತಂದರೆ NNP ಈ ಮಾರ್ಕೆಟ್ ಪ್ರೈಸನ್ನು ಸಿಗ್ತಕ್ಕಂಥದ್ದು. ಹೌದಾ? ನೆಕ್ಸ್ಟು ಡಿದು NNP ಫ್ಯಾಕ್ಟರ್ ಕಾಸ್ಟ್. ಈಗ ತಾನೇ ನೀವು NNP ಅಂದ್ರೆ ಗೊತ್ತಿದೆ, ಕೇವಲ ನಾನು ಫ್ಯಾಕ್ಟರ್ ಕಾಸ್ಟ್ ಅಷ್ಟೇ ಬರೀತೀನಿ. ಫ್ಯಾಕ್ಟರ್ ಕಾಸ್ಟ್ ಇದನ್ನೇ ರಾಷ್ಟ್ರೀಯ ಆದಾಯ ಅಂತ ಕರಿತೇವೆ, ನ್ಯಾಷನಲ್ ಇನ್ಕಮ್ ಎಂದು ಕರೆಯುತ್ತಾರೆ. ಇದರ ಅರ್ಥ ಅನ್ನುವಾಗಿದ್ರೆ ಉತ್ಪಾದನಾ ಘಟಕಗಳಿಗೆ ದೊರೆಯುವ ನಿಜವಾದ ಆದಾಯ ಅಂತ ಅರ್ಥ ಕೊಡುತ್ತೆ. ಇದರ ಸೂತ್ರ ಇಲ್ಲಿ ನೋಡಿ. ಈ ಸೂತ್ರವನ್ನು ಉಪಯೋಗಿಸಿಕೊಂಡು NNP ನೆಟ್ ನ್ಯಾಷನಲ್ ಫ್ಯಾಕ್ಟರ್ ಕಾಸ್ಟ್ ಈಕ್ವಲ್ ಟು NNP ಮಾರ್ಕೆಟ್ ಪ್ರೈಸ್ ಮೈನಸ್ NIT ಅಂತಂದರೆ ಈ ಒಂದು ನೆಟ್ ಇಂಡೈರೆಕ್ಟ್ ಟ್ಯಾಕ್ಸ್ ಅಂತ ಕರಿತೇವೆ. ಇದಕ್ಕೆ ನೆಟ್ ಇಂಡೈರೆಕ್ಟ್ ಟ್ಯಾಕ್ಸ್. ಇಲ್ಲಿ ನೋಡಿ, ಈ ಒಂದು NNP ಮಾರ್ಕೆಟ್ ಪ್ರೈಸ್ ಎಷ್ಟಿದೆ 1850 ಮೈನಸ್ NIT ಆಲ್ರೆಡಿ ಪ್ರಶ್ನೆಯಲ್ಲಿ ಕೊಟ್ಟಿರ್ತಕ್ಕಂಥದ್ದು 300. 1850 ಮೈನಸ್ 300 ತೆಗೆದ್ರೆ 1550 ಕೋಟಿ ರೂಪಾಯಿಗಳನ್ನು NNP ಫ್ಯಾಕ್ಟರ್ ಕಾಸ್ಟ್ ಅಂತ ಕರಿತೇವೆ. ಈ ರೀತಿ 4ಕ್ಕೆ ಉತ್ತರಗಳನ್ನು ಕಂಡುಕೊಂಡಿರ್ತಕ್ಕಂಥದ್ದು. ಈ ಪ್ರಶ್ನೆ ಏನಿದೆ ಅಂದರೆ ಯಾವುದು ರಾಷ್ಟ್ರೀಯ ಆದಾಯ ಎಂದು ಕರೆಯಲಾಗುತ್ತದೆ ಅಂತ ಕ್ವಶನ್ ಕೇಳಿರ್ತಕ್ಕಂಥದ್ದು. ಇದರಲ್ಲಿ ಉತ್ತರ NNP ನೆಟ್ ನ್ಯಾಷನಲ್ ಪ್ರಾಡಕ್ಟ್ ಫ್ಯಾಕ್ಟರ್ ಕಾಸ್ಟ್, ನಿವ್ವಳ ರಾಷ್ಟ್ರೀಯ ಉತ್ಪಾದನಾ ವೆಚ್ಚ. ಇದನ್ನು ರಾಷ್ಟ್ರೀಯ ಆದಾಯ ನ್ಯಾಷನಲ್ ಇನ್ಕಮ್ ಎಂದು ಕರೆಯಲಾಗಿದೆ. ಈ ಪ್ರಶ್ನೆಗೆ ಇದು ಉತ್ತರವಾಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿ F ಪ್ರಶ್ನೆದು ರಾಷ್ಟ್ರೀಯ ಆದಾಯಕ್ಕಿಂತ GNP
ಯಾವಾಗ ಹೆಚ್ಚು ಆಗುತ್ತದೆ ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು ಇಲ್ಲಿ ನೋಡಿ. NFIA ಧನಾತ್ಮಕವಾಗಿದ್ದಾಗ ಅಂದರೆ ವಿದೇಶದಿಂದ ಆದಾಯ ಹೆಚ್ಚು, ವಿದೇಶಕ್ಕೆ ಪಾವತಿ ಅಂದರೆ ಕಾರಣ NFIA 0ಕ್ಕಿಂತ ಇದು ಹೆಚ್ಚಾಗಿರ್ತಕ್ಕಂಥದ್ದು. ಹೌದಾ? NFIA ಆಗಿದ್ದಾಗ ಏನಾಗ್ತದೆ ಅಂತಂದರೆ ಈ GNP ಹೆಚ್ಚಾಗ್ತದೆ. ಯಾವ ರೀತಿ ಅಂತಂದರೆ ಇಲ್ಲಿ ನೋಡಿ, GNP ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟು ಎಷ್ಟಿದೆ ನಿಮಗೆ? ಒಂದು 2000 ಇದೆ. ಹೌದಾ? 2000 ಈಕ್ವಲ್ ಟು 2000 ಈ GDP 2000 ಇದೆ. ಹೌದಾ? ಈ 2000ದಲ್ಲಿ ಪ್ಲಸ್ NFIA 200 ಇದೆ. ಇವೆರಡು ಕೂಡಿಸ್ತಲ್ಲಿ 2200 ಏನಾಗ್ತದೆ? GNP ಆಗ್ತದೆ. ಆ ಕಾರಣಕ್ಕಾಗಿ ರಾಷ್ಟ್ರೀಯ ಆದಾಯಕ್ಕಿಂತ GNP ಏನಾಗಿದೆ ಅಂತಂದರೆ ಈ ದೊಡ್ಡದಿದೆ ಅಂತಕ್ಕಂಥದ್ದು ತಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಇದಕ್ಕೆ